ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿ ಅಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಒಂದು Hyundai Alcazar ಒಂದು ಫೇಸ್ ಲಿಫ್ಟ್ 2024 ವರ್ಷನ್. ಸೊ ಫಸ್ಟ್ ಇದರ ಪ್ರೈಸಿಂಗ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಸೊ ಇದರ ಬೇಸ್ ಪ್ರೈಸ್ ಬಂದು 14.99 ಲ್ಯಾಕ್ ಎಕ್ಸ್ ಶೋರೂಮ್ ಪೆಟ್ರೋಲ್ ವೇರಿಯಂಟ್ಗೆ. ಅದೇ ತರ ಡೀಸೆಲ್ ಗಾಡಿ ಬೇಕಂದ್ರೆ ನಿಮಗೆ 15.99 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಡೀಸೆಲ್ ಗಾಡಿಗೆ. ಸೊ ಇದರ ಡಿಸೈನ್ ನೀವು ಫ್ರಂಟ್ ಡಿಸೈನ್ ನೋಡಿದಾಗ ಗೊತ್ತಾಗುತ್ತೆ, ತುಂಬಾನೇ ಒಂದು ಮಸ್ಕ್ಯುಲರ್ ಲುಕ್ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಇದರ ಡಿಸೈನ್ ನ ಇನ್ನೂ ಸ್ವಲ್ಪ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ವಿತ್ ನೀವು ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಎಚ್ ಶೇಪ್ DRL, ಅದ್ರ ಜೊತೆಗೆ ನಿಮ್ಗೆ ಹಂಗೆ ಒಂದು ಕನೆಕ್ಟೆಡ್ DRL ನಿಮ್ಗೆ ಕೊಟ್ಟಿದ್ದಾರೆ. ಪ್ಲಸ್ ಇದು ಹಂಗೆ ನಿಮ್ಗೆ ಇಂಡಿಕೇಟರ್ ಇದರಲ್ಲಿ ಇನ್ ಬಿಲ್ಟ್ ಇದೆ. ಸೊ ನೆಕ್ಸ್ಟ್ ಲೈಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಒಂದು ಹೆಡ್ ಲ್ಯಾಂಪ್ ಹೌಸಿಂಗ್, ಪ್ಲಸ್ ಇದೇ ತರ ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ, ಬಟ್ ಅದೊಂದು ಬ್ಲಾಕ್ ಔಟ್ ಕ್ರೋಮ್. ಅದೇ ತರ Hyundai ಲೋಗೋ ಅಂಡ್ ಕೆಳಗಡೆ ನಿಮ್ಗೆ ಫ್ರಂಟ್ ಕ್ಯಾಮ್ರಾ ಇದೆ. ಸೆಕೆಂಡ್ ಹಾಫ್ ಆಫ್ ಬಂಪರ್ ನೋಡಿದ್ರೆ ನಿಮ್ಗೆ ಒಂದು ಸಿಲ್ವರ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಡ್ಯೂಯಲ್ ಟೋನ್ ನೋಡಕ್ ತುಂಬಾನೇ ಚೆನ್ನಾಗಿದೆ. ಸೈಡ್ ಅಲ್ಲಿ ನೋಡ್ಬೇಕಂದ್ರೆ ಫಸ್ಟ್ ಅಟ್ರಾಕ್ಟಿವ್ ಆಗಿರೋದು ಈ ಒಂದು ಡ್ಯೂಯಲ್ ಟೋನ್ ಅಲ್ಲಿ ಇರುವ ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಇದರ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಂದ್ರೆ 215/55 ಸೆಕ್ಷನ್ ಟೈರ್ಸ್ ಎಲ್ಲ ನಿಮ್ಗೆ ಬಂದ್ಬಿಟ್ಟು R18, ಸೊ 18 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ ಟಾಪ್ ವೇರಿಯಂಟ್ ಅಲ್ಲಿ. ಅದೇ ತರ ಸೈಡ್ ಡಿಸೈನ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಇರುವ ಒಂದು ORBM ಕೆಳಗಡೆ ನೋಡಿದ್ರೆ ನಿಮ್ಗೆ ಹಂಗೆ ಒಂದು ಕ್ಯಾಮ್ರಾ ಇದೆ, ಯಾಕಂದ್ರೆ ಇದರಲ್ಲಿ ಒಂದು 360 ಡಿಗ್ರಿ ಕ್ಯಾಮ್ರಾ ಫಂಕ್ಷನ್ ಇದ್ರೆ ಕೊಟ್ಟಿದ್ದಾರೆ. ಅದೇ ತರ ನಿಮ್ಗೆ ಡೋರ್ ಹ್ಯಾಂಡಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಕ್ರೋಮ್ ಫಿನಿಶ್ಡ್ ಡೋರ್ ಹ್ಯಾಂಡಲ್ಸ್ ಇದೆ. ಅದರಲ್ಲಿ ಅದೇ ತರ ಮೇಲ್ ನೋಡಿದ್ರೆ ನಿಮ್ಗೆ ಒಂದು ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್, ದೊಡ್ಡದೊಂದು ಪ್ಯಾನರೋಮಿಕ್ ಸನ್ರೂಫ್ ಅಂಡ್ ಶಾರ್ಪಿನ್ ಆಂಟೆನಾ ಕೊಟ್ಟಿದ್ದಾರೆ. ಅದೇ ತರ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಸಿಲ್ವರ್ ಕಲರ್ ಇಲ್ಲ ಬಾಡಿ ಕ್ಲಿಯರಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಥ್ರೂ ಔಟ್ ನಿಮ್ಗೆ ಸೈಡ್ ಅಲ್ಲಿ ಸಿಗುತ್ತೆ. ಅದೇ ತರ ರಿಯರ್ ಎಂಡ್ ನೋಡಿದ್ರೆ ನಿಮ್ಗೆ ಒಂದು ಸ್ಪಾಯ್ಲರ್ ನಿಮ್ಗೆ ಕೊಟ್ಟಿದ್ದಾರೆ. ಒಂದು ಥರ್ಡ್ ಸ್ಟಾಪ್ ಲೈಟ್ ಇಲ್ಲಿ ಇದೆ, ಡಿಫೋಗರ್ ಇದೆ, ರಿಯರ್ ವೈಪರ್ ಇದೆ, ಸೆಂಟ್ರಲ್ಲಿ Hyundai ಲೋಗೋ. ಪ್ಲಸ್ ಇಲ್ಲಿ ನಿಮ್ಗೆ ನೋಡಿದ್ರೆ ಒಂದು ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ಅಲ್ಲಿ ಒಂದು ಡಿಸೈನ್ ಎಸ್ಥೆಟಿಕ್ ಪರ್ಪಸ್ ಅಲ್ಲಿ ಕೆಳಗಡೆ ಕನೆಕ್ಟರ್ ನಿಮ್ಗೆ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಲ್ಕಜಾರ್ ನ ಲೋಗೋ ನೀವು ನೋಡಿದ್ರೆ ಅದು ಆ ಪ್ಲಾಸ್ಟಿಕ್ ಹೊರಡೆ ನಿಮ್ಗೆ ಅದನ್ನ ಮೌಂಟ್ ಮಾಡಿದ್ದಾರೆ. ಸೊ ಅದು ಎಕ್ಸ್ಪೋಸ್ಡ್ ಆಗಿಲ್ಲ, ಹೊರಡೆ ಇನ್ಬಿಲ್ಟ್ ಆಗಿ ತುಂಬಾ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ರ್ಯಾಪರ್ ಒಂದು ಟೈಲ್ ಲ್ಯಾಂಪ್ ಇದೆ. ಸೊ ಬೂಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಸಫಿಷಿಯಂಟ್ ಆಗಿ ಒಂದು ಸ್ಟೋರೇಜ್ ಸ್ಪೇಸ್ ಸಿಕ್ಕಿದೆ. ಸೊ ಇದು ನಿಮಗೆ 6 ಫೀಟ್ ಇಲ್ಲ 7 ಸೀಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾರೆ ಒಂದು 6 ಸೀಟು ಸೆಂಟ್ರಲ್ ನಿಮ್ಗೆ ಕ್ಯಾಪ್ಟನ್ ಸೀಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ರಿಯರ್ 2 ಸೀಟು ಸ್ಪ್ಲಿಟ್ ಮಾಡ್ಬೋದು. ಇಫ್ ಹಿಂಗೆ ನಿಮ್ಗೆ ಅಡಿಷನಲ್ ಸ್ಟೋರೇಜ್ ಬೇಕಾದ್ರೆ ಇದನ್ನ ನೀವು ಫುಲ್ ಮಾಡಿದ್ರೆ ಸಾಕು, ನೀವು ಅದು ಫೋಲ್ಡ್ ಮಾಡಿ ನಿಮ್ಮ ಸ್ಟೋರೇಜ್ ಸ್ಪೇಸ್ ನ ಬಂದು ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಹಂಗೆ ನಿಮ್ಗೆ ಇದರ ಒಂದು ಇಂಟೀರಿಯರ್ ಬಗ್ಗೆ ಒಂದು ಕ್ವಿಕ್ ಗ್ಲಾನ್ಸ್ ಕೊಡ್ತೀನಿ. ಆಲ್ರೆಡಿ ಸ್ವಲ್ಪ ಜನ ಇಲ್ಲಿ ಮಾಡ್ತಾ ಇರೋ ಒಂದು ಟೈಟ್ ಶೆಡ್ಯೂಲ್ ಇದೆ. ಸೊ ಇಲ್ಲಿ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ವಿತ್ ಮೌಂಟೆಡ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಬಂದ್ಬಿಟ್ಟು ಒಂದು ಒಳ್ಳೆ ಅಪೋಲ್ಸ್ಟ್ರಿ ಒಂದು ಡ್ಯೂಯಲ್ ಟೋನ್ ಫಿನಿಶ್ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ಬೋದು. ಇದೊಂದು DCT ವೇರಿಯಂಟ್. ಸೊ ನಿಮ್ಗೆ ಪೆಟ್ರೋಲ್ ಅಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಇಲ್ಲ 7 ಸ್ಪೀಡ್ DCT ಸಿಗುತ್ತೆ. ಸೊ ಇದೊಂದು DCT ವೇರಿಯಂಟ್. ಸೊ ಅದೇ ತರ ಹೊರಡೆ ಒಂದು ಕ್ವಿಕ್ ಲುಕ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇಂಟೀರಿಯರ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೊಂದು ಕನೆಕ್ಟೆಡ್ ಡಿಸ್ಪ್ಲೇ ನೀವು ನೋಡ್ಬೋದು. ಸೊ ಇನ್ಫರ್ಟೈನ್ಮೆಂಟ್ ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು ಒಂದು ಸಿಂಗಲ್ ಪ್ಯಾನಲ್ ಎಲ್ಲ ಇದೆ. ಅದೇ ತರ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಆಗಲಿ ಇಲ್ಲ ಡ್ಯಾಶ್ ಬೋರ್ಡ್ ಆಗಲಿ, ಏರ್ ಬ್ಯಾಗ್ಸ್ ಇದೆ, ಸ್ಟೋರೇಜ್ ಸ್ಪೇಸ್, ಗ್ಲೋ ಬಾಕ್ಸ್ ಇದೆ, ಒಂದು ಒಳ್ಳೆ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿಂದ ನೋಡ್ಬೋದು ಮಧ್ಯ ವಾಕ್ ಮಾಡಕ್ಕೆ ಜಾಗ ಇದೆ, ಯಾಕಂದ್ರೆ ಇದೊಂದು 6 ಸೀಟು ಕ್ಯಾಪ್ಟನ್ ಸೀಟ್ ವೇರಿಯಂಟು. ಸೊ ನೆಕ್ಸ್ಟ್ ಹಂಗೆ ರಿಯರ್ ಸೀಟ್ ನೋಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾಪ್ಟನ್ ಸೀಟ್ ಎಲ್ಲ ಸ್ಪ್ಲಿಟ್ ಆಗಿದೆ, 2 ಆರ್ಮ್ರೆಸ್ಟ್ ಇದೆ. ಪ್ಲಸ್ ಇಲ್ಲಿ ಒಂದು ಸ್ಪೇಷಿಯಸ್ ಆಗಿ ಇಬ್ರು ಕುತ್ಕೊಳ್ಳೋ ತರ ಒಂದು ಸೀಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಂಗೆ ನಿಮ್ಗೆ ಅಲ್ಲಿ ಒಂದು ಬ್ಲೋಯರ್ ಕಂಟ್ರೋಲ್ ನಿಮ್ಗೆ ಕೊಟ್ಟಿದ್ದಾರೆ. ಪ್ಲಸ್ ಒಂದು ಕಪ್ ಹೋಲ್ಡರ್, ಪ್ಲಸ್ ಒಂದು ಲಾರ್ಜ್ ಪ್ಯಾನರೋಮಿಕ್ ಸನ್ರೂಫ್ ನೀವು ಇಲ್ಲಿಂದ ನೋಡ್ಬೋದು. ಸೊ ಅದೇ ತರ ಇದರಲ್ಲಿ ನಿಮಗೆ ಒಂದು ಬೋಸ್ ಸ್ಪೀಕರ್ ಸೆಟಪ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸೌಂಡ್ ನಿಮ್ಗೆ ಖಂಡಿತ ಇದ್ರಲ್ಲಿ ಕೇಳಿಸುತ್ತೆ. ನೆಕ್ಸ್ಟ್ ಇದರ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇದು ಬಂದ್ಬಿಟ್ಟು ಪೆಟ್ರೋಲ್ ಅಂಡ್ ಡೀಸೆಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ 1.5 ಲೀಟರ್ ಒಂದು ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಅದು ನಿಮ್ಗೆ 160 PS ಆಫ್ ಪವರ್, ಅದೇ ತರ ಒಂದು 253 ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಪ್ರೊಡ್ಯೂಸ್ ಮಾಡುತ್ತೆ. ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ 6 ಸ್ಪೀಡ್ ಮ್ಯಾನ್ಯುವಲ್ ಇಲ್ಲ 7 ಸ್ಪೀಡ್ DCT ಅಲ್ಲಿ ಸಿಗುತ್ತೆ. ಡೀಸೆಲ್ ಅಲ್ಲಿ ಹೇಳ್ಬೇಕಂದ್ರೆ ಸೇಮ್ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಇದರಲ್ಲಿ ಸಿಗುತ್ತೆ. ಅದರ ಪವರ್ ಫಿಗರ್ಸ್ ನೋಡಿದ್ರೆ ನಿಮ್ಗೆ 116 PS ಆಫ್ ಪವರ್ ಅಂಡ್ 215 ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್. ಟ್ರಾನ್ಸ್ಮಿಷನ್ ನೋಡಿದ್ರೆ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಅಥವಾ ನಿಮಗೆ ಒಂದು 6 ಸ್ಪೀಡ್ ಟಾಕ್ ಕನ್ವರ್ಟರ್ ಆಟೋಮೆಟಿಕ್ ಗೇರ್ ಬಾಕ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಈ 2024 Alcazar ಒಂದು ಫೇಸ್ ಲಿಫ್ಟ್ ವರ್ಷನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಇದರಲ್ಲಿ ಫೀಚರ್ಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದ ಕನ್ನಡ ಡ್ರೆಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೆಸ್ ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್.